ಸ್ನೇಹಿ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡರೆ ರೈತರ ಆದಾಯ ಹೆಚ್ಚುವುದರ ಜೊತೆಗೆ ಮಣ್ಣಿನ ಆರೋಗ್ಯವು ಉತ್ತಮವಾಗುತ್ತದೆ ಎಂದು ತೋಟಗಾರಿಕೆ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ಸನ್ಮಾನ್ಯ ಗಿರೀಶ್ ಆರ್ ಅವರು ಹೇಳಿದರು. ಪ್ರಾದೇಶಿಕ ಸಾವಯವ ಮತ್ತು ಪ್ರಾಕೃತಿಕ ಕೃಷಿ ಕೇಂದ್ರ, ತೋಟಗಾರಿಕೆ ಇಲಾಖೆ ಹಾಗೂ ರೈತ ಉತ್ಪಾದಕರ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರದ ಜಂಟಿ ಆಶ್ರಯದಲ್ಲಿ ರೈತ ಉತ್ಪಾದಕರ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರದಲ್ಲಿ ಆಯೋಜಿಸಿದ್ದ ನೈಸರ್ಗಿಕ ಮತ್ತು ಸಾವಯವ ಕೃಷಿ ಕುರಿತ ಪ್ರಾದೇಶಿಕ ವಿಚಾರಣಾ ಸಂಕಿರಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಾದೇಶಿಕ ನಿರ್ದೇಶಕ ಸನ್ಮಾನ್ಯ ಡಾಕ್ಟರ್ ವಿ.ಕೆ. ವರ್ಮಾರವರು ಮಾತನಾಡಿ, ರೈತರು ಕೇವಲ ಹೆಚ್ಚಿನ ಉತ್ಪಾದನೆಗೆ ಮಾತ್ರ ಒತ್ತು ನೀಡದೆ ಪೌಷ್ಟಿಕಾಂಶಯುಕ್ತ ಆಹಾರ ಉತ್ಪಾದನೆಗೂ ಮಹತ್ವ ನೀಡಬೇಕು. ಕೃಷಿಯಲ್ಲಿ ಅತಿಯಾದ ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಿ ನೈಸರ್ಗಿಕ ಹಾಗೂ ಸಾವಯವ ಕೃಷಿ ಪದ್ಧತಿಗಳನ್ನು ಅನುಸರಿಸಿದರೆ ಬೆಳೆಗಳ ಗುಣಮಟ್ಟ ಹಾಗೂ ಮಣ್ಣಿನ ಆರೋಗ್ಯವು ಉತ್ತಮವಾಗುತ್ತದೆ. ಇದರಿಂದ ಇಂದಿನ ಹಾಗೂ ಮುಂದಿನ ಪೀಳಿಗೆಗೂ ಸಹ ಅನುಕೂಲವಾಗುತ್ತದೆ ಎಂದು ಹೇಳಿದರು. ರೈತ ಉತ್ಪಾದಕರ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರದ ನಿರ್ದೇಶಕ ಸನ್ಮಾನ್ಯ ಡಾಕ್ಟರ್ ಸೀತಾರಾಮು ಜಿಕೆರವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಕೃಷಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಅದನ್ನು ಕಡಿಮೆ ಮಾಡಿ ನೈಸರ್ಗಿಕ ಮತ್ತು ಸಾವಯವ ಕೃಷಿಯ ಬಗ್ಗೆ ರೈತರಲ್ಲಿ ಆಸಕ್ತಿ ಮೂಡಿಸುವುದು ಈ ವಿಚಾರ ಸಂಕಿರಣದ ಮುಖ್ಯ ಉದ್ದೇಶವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಯಶಸ್ವಿಯಾಗಿ ಅನುಸರಿಸುತ್ತಿರೋ 10 ಪ್ರಗತಿಪರ ರೈತರನ್ನು ಸನ್ಮಾನಿಸಲಾಯಿತು. ತೋಟಗಾರಿಕೆ ಇಲಾಖೆಯ ಹೆಚ್ಚುವರಿ ನಿರ್ದೇಶಕ ಪಿಎಂ ಸೊಬರದ್, ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರದ ಉಪನಿರ್ದೇಶಕ ಡಾಕ್ಟರ್ ಸದಾನಂದ್ ಜಿಕೆ, ತೋಟಗಾರಿಕೆ ಜಂಟಿ ನಿರ್ದೇಶಕಿ ಹೇಮಾ ಎಚ್ಎನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಿವಿಧ ಜಿಲ್ಲೆಗಳ 120ಕ್ಕೂ ಹೆಚ್ಚು ರೈತರು ಭಾಗವಹಿಸಿ ನೈಸರ್ಗಿಕ ಕೃಷಿ ಪದ್ಧತಿಗಳ ಕುರಿತು ತಜ್ಞರಿಂದ ಮಾಹಿತಿ ಪಡೆದರು. प्राकृतिक खेती केंद्र की ओर से आज एक दिवसीय कार्यक्रम ये कार्यशाला का आयोजन किया जा रहा है। इसमें क्या है कि किसानों को जागरूक करने के लिए प्राकृतिक खेती को हमें कैसे बढ़ाना है या प्राकृतिक जैविक खेती के कैसे आगे बढ़ाना है, क्योंकि आप जैसा सभी जानते हैं कि मिट्टी की उर्वरा शक्ति दिन पर दिन घटती जा रही है। उसको हमें कैसे बचाना है, जिससे आपको जीवांश की मात्रा, कार्बन की मात्रा घटती जा रही है, और इसमें हम ऐसे प्राकृतिक संसाधनों का इस्तेमाल करें जिससे जीवाणुओं की पहले तो संख्या बढ़े, और जैसे जैसे हम ऑर्गेनिक मैटर डालते हैं तो उसको भोजन मिलेगा और जीवाणुओं की संख्या भी बढ़ेगी। तो इस पर हमें ज़्यादा जोर देना है कि भूमि की उर्वरा शक्ति बनी रहे और उत्पादन भी हमारा बना रहे। जैसे आप केमिकलों का इस्तेमाल करते करते पूरी मिट्टी की उर्वरा शक्ति घट गई है, उसका एक ही उपाय है कि हमें प्राकृतिक संसाधनों का ज़्यादा से ज़्यादा इस्तेमाल करना चाहिए। और उसके लिए जितना भी हो सकता है आप जितने भी इनपुट बना सकते हैं अपने खेत में बनाएं, जैसे जीवामृत है, बीजामृत है, पंचगव्य है, दशपर्णी है, आप इन सब का इस्तेमाल करें। और दूसरा क्या है कि फसल चक्र का अपनाएं, जितना हो सके कि हर टाइप की फसल लें, सब्जियां भी लें, दलहन फसलें भी लें। उसके उत्पादन में क्या है कि उसके उत्पादन में गिरावट भी नहीं होगी और आपको हर चीज़ मिलेगी, कि जैसे दलहन फसलें तेल भी मिलेगा आपको, फलसी दालें भी मिलेंगी, क्योंकि हमें भोजन संतुलित चाहिए हमें भी, और भूमि की उर्वरा शक्ति भी बनाए रखना पड़ता है इससे। तो इसके साथ साथ में एक जो बहुत इम्पोर्टेंट है वो है प्रमाणीकरण, कि सभी किसानों को आप जो आए हैं यहाँ पे उनको ये ज़रूरी है कि वो अगर अच्छा आमदनी चाहते हैं उसके अपने उत्पादन से, तो उसको प्रमाणीकरण के लिए आप अपने जो यहाँ पे हमारे कर्नाटक में बेंगलोर में कसोका भी है, कुछ रीजन काउंसिल और भी है, वो पार्टिसिपेटरी गारंटी सिस्टम का सर्टिफिकेशन प्राकृतिक खेती में भी है और जैविक खेती में भी है, जिसका आप रजिस्ट्रेशन करवा सकते हैं। और बिल्कुल उसमें क्या हो कि जब आपका उत्पादन पैदा होगा तो वो सर्टिफाइड होगा तो बाज़ार में आपको अच्छा भाव मिलेगा और आपकी आय भी बढ़ेगी। आपका नाम? डॉक्टर वी.के. वर्मा, रीजनल डायरेक्टर, रीजनल सेंटर फॉर ऑर्गेनिक एंड नेचुरल फार्मिंग, बेंगलोर। ಇಲ್ಲೆಲ್ಲ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಇವರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ರೈತರಿಗೆ ಹೆಚ್ಚು ಶಕ್ತಿಶಾಲಿಯಾಗಿ ತುಂಬಿಸ್ತಕ್ಕಂಥದ್ದು. ಹೇಗೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಕೃಷಿ ಜಾಸ್ತಿ ಆಗ್ತಾ ಇದೆ, ಅದನ್ನು ಕಡಿಮೆ ಮಾಡಿ ನೈಸರ್ಗಿಕ ಕೃಷಿಗೆ ಒಲವು ಕೊಡ್ತಕ್ಕಂಥದ್ದು, ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಜಾಸ್ತಿ ಒಲವನ್ನು ಮೂಡಿಸ್ತಕ್ಕಂಥದ್ದು, ಮತ್ತು ಅದ್ರ ಜೊತೆಗೆ ಅವ್ರಿಗೇನೆಲ್ಲ ಸೌಕರ್ಯಗಳು ಬೇಕು ಅದನ್ನು ಒದಗಿಸ್ಕೊಡ್ಲಿಕ್ಕೆ ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತೋಟಗಾರಿಕಾ ಇಲಾಖೆಯೂ ಸಹ PKVY ಅನ್ನೋ ಒಂದು ಯೋಜನೆಯನ್ನು ಹೊಂದಿದೆ. ಸೊ ಅವರು ಸಹ ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಒತ್ತನ್ನು ಕೊಡ್ತಾ ಇದ್ದಾರೆ. ಪರಂಪರಾಗತ ಕೃಷಿ ವಿಧಾನವನ್ನು ಅಳವಡಿಸಿಕೊಂಡು ಹೆಚ್ಚು ತೋಟಗಾರಿಕೆ ಮತ್ತು ಕೃಷಿ ಬೆಳೆಗಳನ್ನು ಬೆಳೀಲಿಕ್ಕೆ ಅನುವು ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಏನಿದೆ, ನಾವು FAOಗಳನ್ನು ನಡೆಸ್ತೇವೆ. ಸುಮಾರು ಕರ್ನಾಟಕದಲ್ಲಿ 1400ಕ್ಕೂ ಹೆಚ್ಚು FAOಗಳಿವೆ. ಆದರೆ ನಮ್ಮ ಕೇಂದ್ರದಿಂದ ಸುಮಾರು 13 FAOಗಳನ್ನು ನಾವು
ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಆ ಎಲ್ಲ FAOಗಳಲ್ಲೂ ಒಂದು ವಿಂಗು ಫಾರ್ಮರ್ಸ್ ಇಂಟ್ರೆಸ್ಟ್ ಗ್ರೂಪ್ ಅಂತ ಮಾಡ್ತೀವಲ್ಲ, ಸೊ ಅಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಸಹ ನಾವು ಉತ್ತೇಜನ ಕೊಡಬೇಕು. ಅದಕ್ಕೆ ಏನೆಲ್ಲ ಸವಲತ್ತುಗಳು ಬೇಕು, ಇಲಾಖೆಯಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ಅವುಗಳನ್ನು ಇವರಿಗೆ ಒದಗಿಸ್ತಕ್ಕಂಥ ಕಾರ್ಯಕ್ರಮ ಮಾಡೋದು ಒಂದು ಗುರಿಯಾಗಿದೆ. ಅದರ ಜೊತೆಗೆ ಈ ವರ್ಷ ಒಂದು 10 ಜನ ರೈತರನ್ನು ವಿಶೇಷವಾಗಿ ಗುರುತಿಸಿ ಅವರೇನು ಸಾವಯವ ಕೃಷಿ ಮತ್ತು ಪರಂಪರಾಗತ ಕೃಷಿಯನ್ನು ಅಳವಡಿಸ್ಕೊಂಡು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರನ್ನು ಪ್ರೋತ್ಸಾಹ ಮಾಡಬೇಕು ಅಂತೇಳಿ ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮವನ್ನು, ಸನ್ಮಾನವನ್ನು ಇಟ್ಕೊಂಡಿದ್ವಿ. ಅದು ಸಹ ಈ ಕಾರ್ಯಕ್ರಮದಲ್ಲಿ ನೆರವೇರಿದೆ. ಸೊ ವಿವಿಧ ಜಿಲ್ಲೆಗಳಿಂದ ರೈತರು ಇಲ್ಲಿ ಬಂದಿದ್ದರು. ಅದರಲ್ಲಿ ಮುಖ್ಯವಾಗಿ ಇಲಾಖೆನೇ ಸಹ ಡೈರೆಕ್ಟ್ರಿಂದ ನಿರ್ದೇಶಕರು ನಾಮಿನೇಟ್ ಮಾಡಿದ್ರು. ಇಂಥ ರೈತರು ಬಹಳ ಚೆನ್ನಾಗಿ ನೈಸರ್ಗಿಕ ಕೃಷಿಯನ್ನು, ಪರಂಪರಾಗತ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಅವರನ್ನು ಇಲ್ಲಿ ಈ ದಿನ ನಾವು ಸನ್ಮಾನ ಮಾಡಿ ಅವರಿಗೆ ಒಂದು ವಿಶೇಷವಾದ ಒತ್ತನ್ನು ಕೊಟ್ಟಿದ್ದೇವೆ. ಈ ದಿಶೆಯಲ್ಲಿ ಮುಂದಿನ ದಿನಗಳಲ್ಲೂ ಸಹ ಮುಂದಿನ ವರ್ಷ ಸಾಕಷ್ಟು ತರಬೇತಿಗಳು ಮತ್ತು ಕಾರ್ಯಕ್ರಮಗಳನ್ನು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮತ್ತು ಪರಂಪರಾಗತ ಕೃಷಿ ಬಗ್ಗೆ ಹಾಕಬೇಕು ಅಂತೇಳಿ ನಾವು ಇಚ್ಛೆಯನ್ನು ಹೊಂದಿದ್ದೇವೆ. ಸೊ ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಸೀತಾರಾಮ್ ಅಂತೇಳಿ, ಇಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದೆ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಬೆಂಗಳೂರು. ಇದು ತೋಟಗಾರಿಕಾ ಇಲಾಖೆ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಅಡಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ. ಓಕೆನಾ, ಒಂದೇ ನಿಮಿಷ. ಅವರು ಈ ಯೋಜನೆ ಏನೆಲ್ಲ ಇದೆ, ನೈಸರ್ಗಿಕ ಕೃಷಿ ಮತ್ತು ಪರಂಪರಾಗತ ಕೃಷಿ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತಿದ್ದಲ್ಲ, ಸೊ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನುದಾನ ಸಿಗ್ತದೆ, ಸರ್ಟಿಫಿಕೇಷನ್ ಆಗ್ತದೆ. ಅದಕ್ಕೆಲ್ಲ ಏನೆಲ್ಲ ಸವಲತ್ತುಗಳು ಮಾಡಬೇಕು ಕೇಂದ್ರ ಸರ್ಕಾರದಿಂದ ಅವ್ರಿಗೆ ಇದಕ್ಕೆ ರೈತರಿಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಮಾಡ್ತಾರೆ. ಆಮೇಲೆ ಈ ಏನು ಇದು ರಾಸಾಯನಿಕಗಳನ್ನ ಹೆಚ್ಚಾಗಿ ಬಳಸದೆ ಮಣ್ಣಿನ ಫಲವತ್ತತೆ ಹಾಳಾಗ್ತದೆ, ನೈಸರ್ಗಿಕ ಪದ್ಧತಿಗಳನ್ನ ಅಳವಡಿಸ್ಕೊಬೇಕು, ಆ ಪಾಯಿಂಟ್ ಏನು ಹೇಳಿದ್ರೆ ಏನು ಅಂದರೆ ಈಗ ಎಲ್ಲರೂ ರಾಸಾಯನಿಕವನ್ನು ಉಪಯೋಗ ಮಾಡಿ ಮಣ್ಣು ಬರಡಾಗ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಏನಾಗಿದೆ ಅಂತ ಹೇಳಿದ್ರೆ ಗುಣಮಟ್ಟ ಅಂತಕ್ಕಂಥ ಮುಖ್ಯ. ಹಿಂದೆ ಎಲ್ಲ ನಮಗೆ ಕ್ವಾಂಟಿಟಿ ಬೇಕಾಗಿತ್ತು. ನಾವು ಎಷ್ಟು ಫಲ ರಾಗಿ ಬೆಳೆದ್ವಿ ಅಥವಾ ಎಷ್ಟು kg ಅಕ್ಕಿ ಬೆಳೆದ್ವಿ ಅಥವಾ ತರಕಾರಿ ಬೆಳೆದ್ವಿ ಅನ್ನೋದು ಇಂಪಾರ್ಟೆಂಟ್ ಆಗಿತ್ತು. ಈಗ ಸಂದರ್ಭ ಚೇಂಜ್ ಆಗ್ತಾ ಇದೆ, ಎಲ್ಲರಿಗೂ ಒಂದು ಆರೋಗ್ಯದ ಸಮಸ್ಯೆ ಇದೆ. ಹಾಗಾಗಿ ನಾವೇನು ಮಾಡಬೇಕು, ಈಗ ನೈಸರ್ಗಿಕ ಕೃಷಿಯಿಂದಲೇ ಫುಲ್ಲು ಆಗೋದಿಲ್ಲ, ಆದರೂ ನಾವು ಅದನ್ನು ಪ್ರಯತ್ನವನ್ನು ಬಿಡಲಿಕ್ಕಾಗಲ್ಲ. ನಾವು ಚಿಕ್ಕವರಿದ್ದಾಗ ನಮ್ಮ ತೋಟದಲ್ಲಿ ಏನು ಕೊಟ್ಟಿಗೆ ಗೊಬ್ಬರ ಅಷ್ಟೇ ಯೂಸ್ ಮಾಡ್ತಿದ್ವಿ, ಸಾಕಷ್ಟು ಬರ್ತಾಯಿತ್ತು, ನಮ್ಮ ಮನೆ ಮಂದಿಗೆಲ್ಲ ಸಾಕಾಗ್ತಾಯಿತ್ತು. ಆದರೆ ಈಗ ಆಗಲ್ಲ, ಸಂಖ್ಯೆಗಳು ಜಾಸ್ತಿ ಆಗಿದೆ, ಅದು ಕ್ವಾಂಟಿಟಿ ಕಡಿಮೆ ಆಗ್ತಾಯಿದೆ. ಹಂಗಾಗಿ ರಾಸಾಯನಿಕದತ್ತ ನಾವು ಮುಖ ಮಾಡಿದ್ವಿ. ಈಗ ಗುಣಮಟ್ಟ ಕೇಳ್ತಾ ಇದ್ದಾರೆ ಜನಗಳು. ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಅಥವಾ ಯಾವುದೇ ಒಂದು ಕೃಷಿ ತೋಟಗಾರಿಕಾ ಉತ್ಪನ್ನ ಏನಿದೆ ಅದನ್ನು ಗುಣಮಟ್ಟವನ್ನು ಕೇಳ್ತಾ ಇದ್ದಾರೆ. ಗುಣಮಟ್ಟ ಕೊಟ್ಟರೆ ನಾವು ಎಷ್ಟು ದುಡ್ಡನ್ನು ಬೇಕಾದರೂ ನಿಮ್ಗೆ ಕೊಡ್ತೀವಿ ಅನ್ನೋ ಒಂದು ಮನೋಭಾವ ಬಂದಿದೆ ರೈತರಿಗೆ, ಜನಗಳಿಗೆ, ಕನ್ಸ್ಯೂಮರ್ಸ್ಗೆ ಮುಖ್ಯವಾಗಿ. ಆ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ವಿಶ್ವವಿದ್ಯಾನಿಲಯ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿವೆ. ಆದಷ್ಟು ಹೆಚ್ಚು ರೈತರನ್ನು ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ನೈಸರ್ಗಿಕ ಕೃಷಿ ಮತ್ತು ಶೂನ್ಯ ಕೃಷಿ ಅಂತಲೂ ಹೇಳ್ತೀವಲ್ವ, ಎಲ್ಲೆಲ್ಲಿ ಸಾಧ್ಯನೋ ಅದನ್ನು ಮಾಡಿ ಉತ್ಪತ್ತಿಯನ್ನು ಜಾಸ್ತಿ ಮಾಡಬೇಕು. ಅದ್ರ ಜೊತೆಗೆ ಗುಣಮಟ್ಟವನ್ನು ಕೊಡಬೇಕು ಅನ್ನೋ ಒಂದು ಕಾಳಜಿ ಎಲ್ಲರಿಗೂ ಬಂದಿರೋದ್ರಿಂದ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಸರ್. ಇದು ಹೇಳಿದ್ರೆ ಸರ್ ಈ ಪಾಯಿಂಟ್ ವರ್ಮ ಅವ್ರು ಹೇಳಿದ್ದು. ಮತ್ತು ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ವರ್ಮ ಅವ್ರು ಹೇಳೋದು, ಈಗ ನಮ್ಮ ರೈತ ಉತ್ಪಾದಕ ಕೇಂದ್ರಗಳ ಉತ್ಕೃಷ್ಟ ಕೇಂದ್ರ ಏನಿದೆ ಇಲ್ಲೂ ನಾವು ರೈತ ಉತ್ಪಾದಕ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲೂ ಸಹ ನೀವು ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ನಮ್ಮ ಜೊತೆ ಇದು ಮಾಡಿದ್ರೆ, ಕನ್ವರ್ಜೇಷನ್ ಮಾಡಿದ್ರೆ ನಿಮಗೆಲ್ಲ ಏನೆಲ್ಲ ಸವಲತ್ತುಗಳು ಸಿಗ್ತವೆ ಅವುಗಳೆಲ್ಲ ಕೊಡಲಿಕ್ಕೆ ನಾವು ಸಾಧ್ಯ. ನಮ್ಮ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಅನ್ನೋದನ್ನ ಹೇಳಿದ್ದೀವಿ. ಥ್ಯಾಂಕ್ ಯು. ಯಾವ ದೃಷ್ಟಿಕೋನಕ್ಕೆ ನಾವು ಹೋಗ್ತೀವಿ ಅಥವಾ ಯಾವ ಒಂದು ಇದಕ್ಕೆ ಪರಿಮಿತಿನೇ ಇರಲ್ಲ. ಸೊ ಹಾಗಾಗಿ ನಾವು ಒಂದು ನೈಸರ್ಗಿಕ ಪದ್ಧತಿಗಳನ್ನು ಮತ್ತು ಸಾವಯವ ಪದ್ಧತಿಗಳನ್ನು ಅಳವಡಿಸಿಕೊಂಡು ನಾವು ಬೆಳೆಯನ್ನು ಬೆಳಿಬೇಕು. ಯಾಕೆಂದ್ರೆ ಬೆಳೆ ಬೆಳೆದ್ರೆ ಅದಕ್ಕೆ ತಂದೆ ಆದ ಒಂದು ವ್ಯಾಲ್ಯೂ ಇದೆ, ಅಂದ್ರೆ ಮೌಲ್ಯ ಇದೆ, ಅದಕ್ಕೆ ಶಕ್ತಿನೂ ಇದೆ. ನಾವು ಬೆಳೆ ಬೆಳೆಯೋದು ಅಷ್ಟೇ ಅಲ್ಲ, ಅವ್ರು ಇನ್ನೊಂದು ಹೇಳಿದ್ರೆ ಏನಂದ್ರೆ ಆರೋಗ್ಯ. ಯಾಕಂದ್ರೆ ನಾವು ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಲೇಬೇಕು. ಸೇವನೆ ಮಾಡಬೇಕು ನಮ್ಗೆ ಒಂದ್ಸರಿ ಹಿಂಗೆ ಅಂದ್ರೆ ಅವ್ರು ಏನು ಹೇಳಿದ್ರು, ನಿಮಗೆ ಒಂದು ಸಾವಯವ ಮತ್ತೆ ನೈಸರ್ಗಿಕವಾದ ಬೆಳೆದಿದ್ದ ಉತ್ಪನ್ನಗಳನ್ನು ನಾವು ಸೇವನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ನಮಗೆ ಹ್ಯಾಬಿಟ್ ಆಗೋಗ್ಬಿಡುತ್ತೆ. ನಮಗೆ ಆ ಒಂದು ಹ್ಯಾಬಿಟ್ ಅಥವಾ ನಾವು ಒಂದು ಏನು ಇದು ಹೇಳ್ತೀವಲ್ಲ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ವರ್ಮಾ ಸರ್ ಹೇಳಿದ್ರು. ಸೊ ಇದು ಅವರು ಸಂಕ್ಷಿಪ್ತವಾಗಿ ಹೇಳಿದ್ದು. ಅದಕ್ಕೋಸ್ಕರ ಏನು ಕೇಂದ್ರ ಸರ್ಕಾರದಿಂದ ಅದು ಒಂದು ಪರಂಪರಾಗತ ಕೃಷಿ ವಿಕಾಸ್ ಯೋಜನೆ ಇದೆ, ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಇದೆ. ಇದನ್ನ ನಾವು ಒಂದು ಉಪಯೋಗ ಪಡೆದುಕೋಬೇಕು. ಸರ್ಕಾರದ ಜೊತೆಗೆ ನಾವು ಒಂದು ಸಹಾಯ ಹಸ್ತವನ್ನು ನೀಡಿದ್ರೆ ನಾವು ಹಲವು ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೋಬಹುದು ಅಂತ ಅವ್ರು ಹೇಳಿದ್ರು. ಆಮೇಲೆ
ಈ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಏನು ಬೆಂಗಳೂರಿನಲ್ಲಿದೆ ಅದು ಒಂದು ತರಬೇತಿ ಇದೆ. ಯಾಕಂದ್ರೆ ನಾವು ಕೊನೆಗೆ ಲಾಸ್ಟ್ ಟೈಮ್ ಒಂದು ತರಬೇತಿ ಮಾಡಿದ್ವಿ, ಅದು ಒಂದು ಇಲ್ಲಿ ಫಾರ್ಮರ್ಸ್ ಬಂದಿದ್ದಾರೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಸೊ ಅವರ ಜೊತೆಗೆ ನೀವು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಲ್ಲಿ ಡಾಕ್ಟರ್ ಸೀತಾರಾಮನ್ ನನ್ನ ಜೊತೆಗೆ ನೀವು ಕಂಟಿನ್ಯೂಸ್ ಟಚ್ ಅಲ್ಲಿ ಏನೋ ಮೇಡಮ್ ಜೊತೆಗೆ ಟಚ್ ಅಲ್ಲಿ ನಿಮಗೆ ಏನು ಬೇಕೋ ನಾವು ಸಹಾಯ ಹಸ್ತ ನೀಡೋದಕ್ಕೆ ನಾವು ರೆಡಿ ಇದ್ದೀವಿ. ಯಾಕಂದ್ರೆ ರೀಜನಲ್ ಸೆಂಟರ್ ಫಾರ್ ನ್ಯಾಚುರಲ್ ಆರ್ಗಾನಿಕ್ ಫಾರ್ಮಿಂಗ್ ಅಂತ ಏನಿದೆ ಇದು ಪ್ರಾದೇಶಿಕ ಸಂಸ್ಥೆ, ಅಂದ್ರೆ ಕರ್ನಾಟಕ, ತಮಿಳುನಾಡು, ಕೇರಳ, ಗೋವಾ, ಆಂಧ್ರ ಇದೆಲ್ಲದಕ್ಕೂ ಸೇರಿಸಿ ಇರುವ ಒಂದು ಸಂಸ್ಥೆ ಬೆಂಗಳೂರಿನಲ್ಲಿದೆ. ಸೊ ನಿಮಗೆ ಏನಾದರೂ ಅವಶ್ಯಕತೆ ಇದ್ದರೆ ನಾವು ನಮ್ಮ ಕಡೆಯಿಂದ ಇದು ಸೆಂಟರ್ ಆಫ್ ಎಕ್ಸಲೆನ್ಸ್ ಕಡೆಯಿಂದ ನಿಮಗೆ ಸಹಾಯ ಹಸ್ತ ನೀಡ್ತೀವಿ ಅಂತ ಅವರು ಹೇಳಿದರು.